ಇವಾಗ ನಾವು ಹೋಗ್ತಾ ಇರೋದು ಡೇ ಔಟಿಂಗ್ಗೆ. ಇನ್ನೂ ಡಿಸೈಡ್ ಆಗಿಲ್ಲ ಬನ್ನೇರುಘಟ್ಟ ಹೋಗಬೇಕಾ ಇಲ್ಲ ಅಂದರೆ ನಂದಿ ಹಿಲ್ಸ್ಗೆ ಹೋಗಬೇಕು ಅಂತ. ವಿ ಆರ್ ಗೋಯಿಂಗ್ ವಿತ್ ಅಂಜಲಿ ಆ್ಯಂಡ್ ಮನೀಶ್. ಸೊ ಡಿಸೈಡ್ ಮಾಡ್ತೀವಿ, ಅದಾದಮೇಲೆ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ, ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇದುವರೆಗೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಾವು ಡಿಸೈಡ್ ಮಾಡಿರೋದು ನಂದಿ ಹಿಲ್ಸ್ಗೆ ಹೋಗಬೇಕು ಅಂತ. ತುಂಬಾ ವರ್ಷ ಆಯ್ತು ನನಗಂತೂ. ನನ್ನ ಮದುವೆಗಿಂತ ಮುಂಚೆ ಹೋಗಿದ್ದೆ, ಇವಾಗ ಮತ್ತೆ ಹೋಗ್ತಾ ಇದೀವಿ. ಬನ್ನೇರುಘಟ್ಟ ಕ್ಯಾನ್ಸಲ್ ಆಯ್ತು ಬಿಕಾಸ್ ತುಂಬಾ ಲೇಟ್ ಆಗಿದೆ, ಹಾಗಾಗಿ ಹೋಗ್ತಾ ಇರೋದು ನಂದಿ ಹಿಲ್ಸ್ಗೆ. ನಂದಿ ಹಿಲ್ಸ್ಗೆ ರೀಚ್ ಆಗಿದ್ದೀವಿ. ಸನ್ಸೆಟ್ ಆಗೋಕ್ಕೆ ಇನ್ನು 5 ಮಿನಿಟ್ಸ್ ಬಾಕಿ ಇದೆ. ಎಲ್ಲ ಕಡೆ ಫುಲ್ ಕ್ರೌಡ್ ಇದೆ. ಎನಿವೆ ಹೋಗೋಣ ಬನ್ನಿ ಒಳಗಡೆ. ಕೊನೆಗೆ ಬಂದಿರೋದು ನಂದಿ ಹಿಲ್ಸ್ ಅಲ್ಲಿ. ಇಸ್ ದ ವೇ ಪಾಯಿಂಟ್. ಹೋಗಿ ನೋಡೋಣ ಬನ್ನಿ. ಈ ಥರ ಇದೆ ನೋಡಿ. ನಾವು ಬಂದು ಸಂಜೆ ಸನ್ಸೆಟ್ ಟೈಮಲ್ಲಿ. ಅದು ಬಂದ್ಬಿಟ್ಟು ಸಂಡೇ. ಆ್ಯಂಡ್ ಸಂಡೇ ಅಷ್ಟು ಏನು ರಶ್ ಇಲ್ಲ. ರೀಚ್ ಆಗಿದ್ದೀವಿ. ಇಲ್ಲಿ ಆರಾಮಾಗಿ ಕೂತಿದ್ದೀವಿ. ಸನ್ಸೆಟ್ ನೋಡೋಕ್ಕಾಗಿಲ್ಲ ಬಿಕಾಸ್ ಮೋಡ್ಗಳಲ್ಲಿ ಉಜ್ಜಾಗಿದ್ದಾನೆ ಸೂರ್ಯ. ಹಾಗಾಗಿ ಜಸ್ಟ್ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇರೋದು, ಚಿಲ್ ಮಾಡ್ತಾ ಇರೋದು. ಸೊ ಯಾ ವಿಡಿಯೋ ತೆಗಿತಾ ಇರೋದು. ಅದು ಅವ್ರ ಫೋನ್ ಹೋಲ್ಡ್ ಮಾಡಿದ್ದಾರೆ, ಟ್ರೈಪಾಡ್ ಇಲ್ಲ ಅದಕ್ಕೆ. ಏನು ಸ್ವಲ್ಪ ಕರೆಕ್ಟಾಗಿರೋ ಆ್ಯಂಗಲ್ ಲೈಕ್ ದಿಸ್. ಹಾಂ, ಟೈಮ್ ಬಂದ್ಬಿಟ್ಟು ಇವಾಗ 6:15 ಆಗಿದೆ. ಸೊ ಯಾ ಬಟ್ ಏನೋ ಅಂತ ಚೆನ್ನಾಗಿ ಅನಿಸ್ತಾ ಇದೆ. ಚಿಲ್ಡ್ ವೆದರ್ ಇದೆ. ಓಕೆ ಸೀರೀಸ್ ಚೆನ್ನಾಗಿ ಅನಿಸ್ತಾ ಇದೆ. ಫೀಲಿಂಗ್ ಅಷ್ಟೇ. ಗೈಸ್ ವೆಲ್ ಇವಾಗ ವಾಪಸ್ ವ್ಯೂ ಪಾಯಿಂಟಿಂದ ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ದೀವಿ ಸ್ಟೆಪ್ಸಿಂದ.
ಚೆನ್ನಾಗಿ ಅನಿಸ್ತದೆ. ಫುಲ್ ಚಿಲ್ಡ್ ವೆದರು, ಕೋಲ್ಡ್ ಪ್ಲೀಸ್ ಇತ್ತು ಇದುವರೆಗೂ ಕೂತಾಗ. ಸೊ ಬಾಯ್ಸ್ ಮುಂದೆ ಹೋಗಿದ್ದಾರೆ, ನಾವು ಗರ್ಲ್ಸ್ ಹಿಂದೆ ಇದ್ದೀವಿ. ಇವಾಗ ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ತಾ ಇರೋದು. You know what, guys? Yeah. Just ladies there now. She's trying to mimic one bird. Which bird is that? What's the name of that bird? There are lots of birds chirping here and there. I wanted to capture that sound as well. But here lots of people. So ಅವ್ರದ್ದೇ ಜಾಸ್ತಿ ಇಲ್ಲಿ ವಯಸ್ಸೋದು, ಹಾಗಾಗಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಹೇಳಿ ಮಿಮಿಕ್ ಮಾಡ್ತಾ ಇರೋದು ಆನ್ ಟಾಪ್ ಆಫ್ ದ್ಯಾಟ್. ಎನಿವೇ hides.